ಹೇಗೆ ಭೂಮಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ? ಇದು ಯಾವಾಗ ನಾವು ಅದಕ್ಕೆ ಎಲ್ಲರೂ ನಾವು ಇನ್ಕ್ಲೂಡ್ ನನ್ನನ್ನು ಸೇರಿಸಿ ನಾವು ತಪ್ಪು ಮಾಡ್ತಾ ಇದೀವಿ ಸರ್. ಮನೆ ಹೇಗೆ ಕಟ್ಟಬೇಕು ಅಂದ್ರೆ ಫಸ್ಟ್ ಮನೆಗೆ ಕಾಂಪೌಂಡ್ ಹಾಕ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಾಂಪೌಂಡ್ ವಾಲ್ ಹಾಕಿ ಮನೆಯನ್ನ ಕಟ್ಟಿದ್ರೆ ಮನೆ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ಯಾಕಂದ್ರೆ ಅಲ್ಲೊಂದು ಎನರ್ಜಿ ಶುರು ಆಗುತ್ತಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಮನೆ ಕಟ್ಟಿದ ಮೇಲೆ ಕಾಂಪೌಂಡ್ ಹಾಕ್ತಿವಿ. ಇಲ್ಲ, ಮನೆ ಕಟ್ಟಕ್ಕಿಂತ ಮುಂಚೆ ಕಾಂಪೌಂಡ್ ಹಾಕಿ ಆಮೇಲೆ ಒಳಗಡೆ ಕೆಲಸ ಮಾಡ್ಬೇಕು. ಬಟ್ ಏನಂದ್ರೆ ಲಾರಿ ಗಿರಿ ಬರಕ್ ನಮಗ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಕಾಂಪೌಂಡ್ ಹಾಕಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇದೆ. ಬೇಸ್ಮೆಂಟ್ ಹಾಕ್ಬಿಡ್ರಿ ಕಾಂಪೌಂಡ್ಗೆ. ಫುಲ್ ಬೇಸ್ಮೆಂಟ್ ಹಾಕಿ ನಿಮ್ಮ ಫ್ರಂಟ್ ಪೋರ್ಷನ್ ಏನಿದೆ, ನಾರ್ತ್ ಫೇಸಿಂಗ್ ಅಥವಾ ಸೌತ್ ಫೇಸಿಂಗ್ ಅಥವಾ ಇನ್ನೊಂದು ಯಾವ್ದು ಫೇಸಿಂಗ್ ಇರುತ್ತಾ ಆ ಕಾಂಪೌಂಡ್ ವಾಲ್ ಹಾಕ್ಬೇಡ್ರಿ. ಇನ್ ಸುತ್ತ ಎಲ್ಲ ಕಾಂಪೌಂಡ್ ಹಾಕ್ಬಿಟ್ಟು ಬೇಸ್ಮೆಂಟ್ ಹಾಕ್ಬಿಡ್ರಿ. ಹಾಕ್ಬಿಟ್ಟು ಅಲ್ಲಿ ಮಾತ್ರ ಲಾರಿ ಗಿರಿ ಮರಳು ಜಲ್ಲಿಯನ್ನು ಹಾಕಕ್ ಜಾಗ ಬಿಟ್ಕೊಂಡು ಮಿಕ್ಕದೆಲ್ಲ ಕಂಪ್ಲೀಟ್ ಮಾಡ್ಬಿಟ್ರಿ ಅಂತ ಹೇಳ್ತೀವಿ ನಾವು. ಆಮೇಲೆ ಮನೆಯನ್ನ ಕಟ್ಟಿದ್ರೆ ಮನೆ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ಮುಂದಕ್ಕೆ ಹೋಗೋಣ. ಈಗ ಸ್ವತಂತ್ರವಾಗಿ ಭೂಮಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ? ಓಕೆ, ಮುಂದಕ್ಕೆ ಹೋಗೋಣ. ಅಯ್ಯೋ, ಇನ್ನು ನಾವು ಬರೀ 37ನೇ ಸ್ಲೈಡ್ ಇದೀವಿ ಈಗ. ಓಕೆ, ಇದು ಸೂರ್ಯ ಸನ್ರೈಸ್ ಆಗ್ತಾ ಇರುವಂತ ಒಂದು ಚಿತ್ರವನ್ನ ನಾನು ತೋರಿಸಿದ್ದೀನಿ. ಯಾವ್ದಾ? ಆ ಭೂಮಿ, ಆ ಸೂರ್ಯ ಆತರ ರೈಸ್ ಆಗುವಾಗ ನಮಗೆ ಇಡೀ ಭೂಮಂಡಲದ ನಾರ್ತ್ ಪೋಲ್ ಅಂತ ಏನ್ ಕರಿತೀವಿ, ಈಶಾನ್ಯ ಅಂತ ಏನ್ ಕರಿತೀವಿ, ಆ ನಾರ್ತ್ ಪೋಲ್ ಇಂದ ನಭೋ ವಿಕಿರಣ ಅನ್ನುವಂತಹ ಒಂದು ಕಿರಣ ಉತ್ಪತ್ತಿ ಆಗತ್ತೆ. ಅದೇನ್ ಕ್ರಿಯೇಟ್ ಮಾಡುತ್ತಪ್ಪ ಅಂತಂದ್ರೆ ಜೀವಶಕ್ತಿಯನ್ನ ಕ್ರಿಯೇಟ್ ಮಾಡುತ್ತೆ. ಏನ್ ಮಾಡುತ್ತೆ? ಜೀವಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ಜೀವಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂತಂದ್ರೆ ಈಶಾನ್ಯದಲ್ಲಿ ಸಂಪ್ ಮಾಡಿ, ಈಶಾನ್ಯದಲ್ಲಿ ಕಿಟಕಿ ಇಡಿ, ಈಶಾನ್ಯ ದಿಕ್ಕಲ್ಲಿ ಡೋರ್ಗಳನ್ನ ಇಡ್ರಿ. ಅಲ್ಲಿಂದ ನಮ್ಮ ಮನೆಗೆ ಯಾವಾಗ್ಲೂ ಎನರ್ಜಿ ಜಾಸ್ತಿ ಸಿಗುತ್ತೆ ಅಂತ. ಅಂದ್ರೆ ಇಡೀ ನಿಮ್ಮ ಕಾಂಪೌಂಡ್ ಏನ್ ವಾಲ್ ಹಾಕ್ತಿರಿ ಅಲ್ಲಿ ನಿಮ್ಗೆ ಎನರ್ಜಿ ಶುರುವಾಗದ ಎಲ್ಲಿಂದ? ನಾರ್ತ್ ಪೋಲ್ ಇಂದ ಶುರುವಾಗತ್ತೆ. ಎಲ್ಲಿಂದ? ನಾರ್ತ್ ಪೋಲ್ ಇಂದ ಶುರುವಾಗತ್ತೆ. ಅದು ಎಲ್ಲಿ ಎಂಡ್ ಆಗುತ್ತೆ? ನೈಋತ್ಯದಲ್ಲಿ ಎಂಡ್ ಆಗುತ್ತೆ. ಅದಕ್ಕೆ ನೈಋತ್ಯವನ್ನ ಕೆಡಿಸ್ಬೇಡ್ರಿ ಅಂತ. ಯಾವತ್ತೂ ಕೂಡ ಶುರು ಹೆಂಗಿರುತ್ತೋ ಲ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಫ್ಲೈಟ್ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಎನರ್ಜಿ ಶುರುವಾಯ್ತು, ಆರಕ್ ಶುರುವಾಯ್ತು, ನೀವು ಲ್ಯಾಂಡ್ ಮಾಡ್ಲಿಲ್ಲ ಸರಿಯಾಗಿ ಅಂದ್ರೆ ಒಳಗಡೆ ಇರೋರೆಲ್ಲ ಸತ್ತೋಗ್ಬೇಕಾಯ್ತದೆ. ಅದಕ್ಕೆ ಲ್ಯಾಂಡ್ ಆಗುತ್ತಲ್ಲ, ಎನರ್ಜಿ ಲ್ಯಾಂಡ್ ಆಗುವಂತ ಜಾಗ ಇದೆಯಲ್ಲ, ಆ ಲ್ಯಾಂಡ್ ಅನ್ನ ಯಾವತ್ತು ನೀವೇನ್ ಮಾಡಬಾರ್ದು? ಡಿಸ್ಟರ್ಬ್ ಮಾಡಬಾರ್ದು. ಅದನ್ನ ನೀಟಾಗಿ ಸ್ಕ್ವೈರ್ ಅಲ್ಲಿ ಎಂಡ್ ಮಾಡಬೇಕು ಅಂತ ನಮ್ಮ ಸೈನ್ಸ್ ಹೇಳುತ್ತೆ. ಅರ್ಥ ಆಯ್ತಲ್ಲ? ನಭೋ ಕಿರಣದಿಂದ ಜೀವಶಕ್ತಿ ಉತ್ಪತ್ತಿ ಆಗುತ್ತೆ. ಇದೆಲ್ಲಿಂದ ಪ್ರಾರಂಭವಾಗುತ್ತೆ ಅಂದ್ರೆ ಈಶಾನ್ಯದಿಂದ ಶುರುವಾಗಿ ನೈಋತ್ಯದಲ್ಲಿ ಎಂಡ್ ಆಗುತ್ತೆ. ಆ ಎನರ್ಜಿ ಪಾಸ್ ಆಗುವಂತಹ ರೇಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಈಶ ಸೂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಈಶ ಸೂತ್ರ ಅಂತ ಕರಿತೀವಿ. ಆ ಈಶ ಸೂತ್ರಕ್ಕೆ ಡಿಸ್ಟರ್ಬ್ ಆಗದೆ ಇರುವಂತ ರೀತಿಯಲ್ಲಿ ನಾವು ಮನೆ ಕಟ್ಟಡವನ್ನ ಕಟ್ಟಬೇಕು. ಅರ್ಥ ಆಯ್ತಾ? ಯಾಕೆ ಎಲ್ಲರಿಗೂ ನಿದ್ದೆ ಬರ್ತಾಯ್ತಾ? ಬೋರಿಂಗ್ ಸಬ್ಜೆಕ್ಟ್. ಸ್ಪಿರಿಟ್ ಇದೆಯಾ? ಅಲ್ಲ, ತುಂಬಾ ಜನ ಆಕಳಿಸ್ತವ್ರು, ನಂಗೂ ನಿದ್ದೆ ಬರ್ತೈತೆ. ಅದಕ್ಕೆ ಒಳಕ್ ಹೋಗ್ಬಿಟ್ಟಿದಾರ? ಆಚೆ ಬನ್ನಿ, ಆಚೆ ಬನ್ನಿ ಪ್ಲೀಸ್, ಆಚೆ ಬನ್ನಿ. ಹಂಗ ಓಕೆ, ಮುಂದಕ್ಕೆ ಹೋಗೋಣ. ನೋಡಿ, ಬರ್ಕೊಂಡಾಯ್ತಾ ಸರ್ ಇದು? ಈಗ ನೋಡಿ ಎನರ್ಜಿ ಹೆಂಗೆ ಪಾಸ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ. ನಾನು ಅವಾಗಲೇ ನಿಮ್ಗೆ ನಾರ್ತ್ ಪೋಲ್ ಅಲ್ಲಿ ಮೇಲ್ಗಡೆ ಭೂಮಂಡಲದಲ್ಲಿ ನಾರ್ತ್ ಪೋಲ್ ಅಲ್ಲಿ ಎನರ್ಜಿ ಹೇಗೆ ಪಾಸ್ ಆಗುತ್ತೆ ಅಂತ ತೋರಿಸ್ತೆ, ಹೌದಲ್ಲ? ಹಾಗೆ ನೀವು ಜಾಗವನ್ನ ಮಾಡಿದಾಗ ನೋಡಿ, ಮ್ಯಾಗ್ನೆಟಿಕ್ ಎನರ್ಜಿ ಇದೆಯಲ್ಲ ಅದು ನಾರ್ತ್ ಇಂದ ಬರುತ್ತೆ ಸರ್. ಯಾವಾಗ್ಲೂ ಮ್ಯಾಗ್ನೆಟಿಕ್ ಎನರ್ಜಿ ಎಲ್ಲಿರುತ್ತೆ? ಯಾವತ್ತು ನಾರ್ತ್ ಪೋಲ್ ಅಲ್ಲಿ ಇರುತ್ತೆ. ಸೋಲಾರ್ ಎನರ್ಜಿ ಅಂದ್ರೆ ಸೂರ್ಯ ಹುಟ್ಟೋದು ಯಾವ ದಿಕ್ರಪ್ಪ? ಪೂರ್ವ ಸರ್. ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಅಲ್ಲಿಂದ ಸೂರ್ಯನ ಕಿರಣ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಈ ಎರಡರ ಮಧ್ಯೆ ಒಂದು ಎನರ್ಜಿ ಉಂಟಾಗುತ್ತೆ ಸರ್. ನಾರ್ತ್ ಪೋಲ್ ಮತ್ತೆ ಈಸ್ಟ್ ಇದೆಯಲ್ಲ, ಅವೆರಡರ ಮಧ್ಯೆ ಸೂರ್ಯನ ಕಿರಣ ಮತ್ತೆ ಮ್ಯಾಗ್ನೆಟಿಕ್ ಎನರ್ಜಿ ಮಧ್ಯ ಒಂದು ಎನರ್ಜಿ ಪಾಸ್ ಆಗುತ್ತೆ. ಅದನ್ನೇ ನಾವು ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಆ ಕಾಸ್ಮಿಕ್ ಎನರ್ಜಿನೇ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಣಶಕ್ತಿ ಅಂತ ಕರಿತೀವಿ. ಅಷ್ಟೇ, ಇನ್ನೇನಿಲ್ಲ. ನಾವೇನಂತ ಕರಿತೀವಿ? ಪ್ರಾಣಶಕ್ತಿ ಅಂತ ಕರಿತೀವಿ. ಅದಕ್ಕೆ ಅದು ಹೆಂಗ್ ಎನರ್ಜಿ ಬರುತ್ತೆ ಅಂದ್ರೆ ನೋಡಿ, ಹೀಗೆ ಎನರ್ಜಿ ಮನೆ ಒಳಗಡೆ ಬರುತ್ತೆ. ನಿಮ್ಮ ಕಾಂಪೌಂಡ್ ಇಂದ ಎನರ್ಜಿ ಹೇಗೆ ಬರುತ್ತೆ ಅಂದ್ರೆ ಈಗ ಒಂದು ನಾರ್ತ್ ಇಂದ ಬರುತ್ತೆ, ಇನ್ನೊಂದು ಈಸ್ಟ್ ಇಂದ ಬರುತ್ತೆ, ಇನ್ನೊಂದು ನಾರ್ತ್ ಈಸ್ಟ್ ಕಾರ್ನರ್ ಇಂದ ಮನೆ ಒಳಗಡೆ ಬರುತ್ತೆ. ಅದಕ್ಕೆ ನಾವು ತುಂಬಾ ಸರಿ ಮನೆ ಕಟ್ಟುವಾಗ ಏನ್ ಹೇಳ್ತೀವಿ ಅಂದ್ರೆ ಈಶಾನ್ಯ ಉತ್ತರದಲ್ಲಿ ಹಾಲ್ ಮಾಡ್ರಿ, ಕಿಟಕಿ ಇಡ್ರಿ. ಆದಷ್ಟು ನಾರ್ತ್ ಮತ್ತೆ ಈಸ್ಟ್ ಈಶಾನ್ಯ ಏನಿರುತ್ತೆ ಖಾಲಿ ಸ್ಪೇಸ್ ಬಿಡಿ ಅಂತ. ಯಾಕೆಂದ್ರೆ ಮನೆ ಒಳಗಡೆ ಎನರ್ಜಿ ಇದೆಯಲ್ಲ ಸರ್, ಅದು ಬಂದಾಗ ಆ ಎನರ್ಜಿಗೆ ಡಿಸ್ಟರ್ಬ್ ಆಗಬಾರ್ದು. ಅದಷ್ಟು ನೀವು ಸ್ಪೇಸ್ ಬಿಟ್ಬಿಟ್ರೆ ಆ ಒಳಗಡೆ ಬಂದಂತ ಗಾಳಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಮಿಕ್ಕದ ರೂಮ್ಗಳಿಗೆಲ್ಲ ಫ್ಲೋ ಮಾಡುತ್ತೆ. ನೀವು ನೀರ್ ಬರುವಾಗಲೇ ಕಾಂಪೌಂಡ್ ಹಾಕ್ಬಿಟ್ರೆ ಅರ್ಥ ಆಗ್ತಾ ಇದೆ ನಿಮ್ಗೆ ಎನರ್ಜಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಈಶಾನ್ಯ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್.
ಮನೆಗಳಿಗೆ ಹೋಗೋದೆ, ವಾಸ್ತು ನೋಡದೆ, ದುಡ್ಡು ಈಸ್ಕೊಳ್ಳೋದೆ. ಆಯ್ತಾ? ಮುಂದಕ್ಕೆ ಹೋಗೋಣ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎನರ್ಜಿ ಹೇಗೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ, ಮುಂದಕ್ಕೆ ಹೋಗೋಣ. ಓಕೆ ನೋಡಿ, ಮನೆಯನ್ನ ಕಟ್ಟುವಾಗ ಮನೆ ಪ್ರಾರಂಭಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಸರ್? ಬೋರ್ ಹೊಡಿಸ್ತೀವಿ, ಇಲ್ಲ ಸಂಪ್ ಇಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದು. ನಾನು ಕತೆ ರೂಪದಲ್ಲಿ ನಿಮ್ಗೆ ಕ್ಲಾಸಲ್ಲಿ ಹೇಳಿದ್ದೆ, ನೆನಪಿರ್ಬೇಕಲ್ಲ? ಅದನ್ನ ಹೇಳ ಇನ್ನೊಂದ್ಸರಿ, ಬಟ್ ಬೇಡ ಅಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಹೇಳ್ಬಿಡ್ಲಾ? ಬಟ್ ಟೈಮ್ ಆಗುತ್ತೆ, ನೆನಪಿಸ್ರಿ, ಕೊನೆಯಲ್ಲಿ ಹೇಳ್ತೀನಿ ಅದನ್ನ. ಬಟ್ ಈಗ ಸೈಂಟಿಫಿಕ್ ರೀಸನ್ ಹೇಳ್ಬಿಡ್ತೀನಿ. ಅಲ್ಲ ಕತೆ ಸರ್ 8 ಹೇಳ್ಬೇಕಲ್ಲ ಸರ್, 8 ಹೇಳ್ಬೇಕು, ಲೇಟ್ ಆಗ್ಬಿಡುತ್ತೆ ಸರ್. ಇಲ್ಲಿ ನೋಡಿ, ಇನ್ನೊಂದು ಸ್ಲೈಡ್ ಹೋದ್ಮೇಲೆ ಹೇಳ್ತೀನಿ, ಅರ್ಥ ಆಗತ್ತದ ಸರ್. ಈಗ ಇದನ್ನ ಕಾಂಪೌಂಡ್ ವಾಲ್ ಅಂತ ಕರಿತೀವಿ. ನಾನು ಯಾಕೆ ಯಾವುದನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಿಮ್ ತಲೆಗೆ ಸಬ್ಜೆಕ್ಟ್ ಡೈರೆಕ್ಟ್ ಆಗಿ ಹೋಗ್ಲಿ ಅಂತ. ನೋಡಿ, ಇದನ್ನ ಕಾಂಪೌಂಡ್ ವಾಲ್ ಅಂತ ಕರಿತೀವಿ ಸರ್. ಅರ್ಥ ಆಯ್ತಾ? ಈ ಕಾಂಪೌಂಡ್ ವಾಲ್ ಇಂದ ಈಶಾನ್ಯದಿಂದ ಶುರುವಾದಂತಹ ಎನರ್ಜಿ ಕಾಂಪೌಂಡಿನ ನೈಋತ್ಯ ಭಾಗದವರೆಗೆ ಒಂದು ಈಶ ಸೂತ್ರ ಇರುತ್ತೆ, 1 ಪಾಯಿಂಟ್. ಆ ಕಾಂಪೌಂಡ್ ಒಳಗಡೆ ಸರ್ ಇನ್ನೊಂದು ಮನೆ ಕಟ್ತೀವಿ ಸರ್, ಬೇಸ್ಮೆಂಟ್ ಕಟ್ತೀವಿ. ಆ ಬೇಸ್ಮೆಂಟ್ ಈಶಾನ್ಯದಿಂದ ನೈಋತ್ಯಕ್ಕೆ ಇನ್ನೊಂದು ಈಶ ಸೂತ್ರ ಶುರುವಾಗುತ್ತೆ, ಅಲ್ಲೊಂದು ಎನರ್ಜಿ ಪಾಸ್ ಆಗುತ್ತೆ. ಆಯ್ತಾ? ನಿಮ್ಮ ಕಾಂಪೌಂಡಿನ ಈಶಾನ್ಯ ನೈಋತ್ಯದ ರೇಖೆ, ನಿಮ್ಮ ಬೇಸ್ಮೆಂಟಿನ ಈಶಾನ್ಯ ಮತ್ತೆ ನೈಋತ್ಯದ ರೇಖೆ ಏನ್ ಬರುತ್ತೆ, ಆ ಎರಡಕ್ಕೂ ಡಿಸ್ಟರ್ಬ್ ಆಗದೇ ಇರುವಂತ ರೀತಿಯಲ್ಲಿ ನೀವು ಸಂಪನ್ನ ಮಾಡಬೇಕು. ನೀವೇನಾದ್ರು ಆ ರೇಖೆಗಳಿಗೆ ಅಟ್ಯಾಚ್ ಆದಂಗೆ ಏನಾದ್ರು ಸಂಪನ್ನ ತೋಡ್ಬಿಟ್ರೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ಗಳು ಶುರು ಆಗ್ಬಿಡುತ್ತೆ. ಆ ರೇಖೆಗೆ ಯಾವತ್ತೂ ಕೂಡ ಏನಾಗಬಾರ್ದು, ಡ್ಯಾಮೇಜ್ ಆಗಬಾರ್ದು. ಎಲ್ಲೆಲ್ಲಿ ಕಟ್ಬೋದು? ಉತ್ತರ ಈಶಾನ್ಯದಲ್ಲಿ ಸಂಪನ್ನ ತೋಡ್ಬೋದು. ಈಶಾನ್ಯ, ಇದು ಉತ್ತರ ಮತ್ತೆ ಈಶಾನ್ಯದ ನಡುವೆ ಈಶ ಸೂತ್ರಕ್ಕೆ ಡ್ಯಾಮೇಜ್ ಆಗದಿರೋ ತರ ಸಂಪನ್ನ ತೋಡ್ಬೋದು. ಅದಾದ್ಮೇಲೆ ಪೂರ್ವ ಮತ್ತೆ ಈಶಾನ್ಯ, ಪೂರ್ವದವರೆಗೂ ತೋಡ್ಬೋದು ಸರ್. ಪೂರ್ವದಲ್ಲಿ ಅಥವಾ ಪೂರ್ವ ಈಶಾನ್ಯದಲ್ಲಿ ನೀವು ಸಂಪು ಅಥವಾ ಬಾವಿ, ಬೋರ್ ಅನ್ನ ತೆಗೆಸ್ಬೋದು. ಹೇಳಿ ಹೇಳಿ. ಹೌದು, ಪೂರ್ವದ ಎಡಭಾಗದಲ್ಲಿ. ಅದಾದ್ಮೇಲೆ ಪಶ್ಚಿಮ, ಎಕ್ಸಾಕ್ಟ್ ಪಶ್ಚಿಮ ಅಂತ ಏನಿದೆ, ಎಕ್ಸಾಕ್ಟ್ ಪಶ್ಚಿಮದಲ್ಲೂ ಕೂಡ ನೀವು ಸಂಪನ್ನ ತೋಡ್ಬೋದು. ತುಂಬಾ ಜನ ಈಗಿನ ವಾಸ್ತು ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಪಶ್ಚಿಮದಲ್ಲಿ ಸಂಪನ್ನ ತೋಡಿದ್ರೆ ತುಂಬಾ ಕೆಟ್ಟದು, ಆಯುಷ್ಯ ಹಾಳಾಗ್ಬಿಡುತ್ತೆ, ಅದು ಕೆಟ್ಟದಾಗ್ಬಿಡುತ್ತೆ ಅಂತ. ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಪಶ್ಚಿಮ ದಿಕ್ಕಿಗೆ ಯಾರಪ್ಪ ಅಧಿಪತಿ? ಯಾರು? ವರ್ಣ ಸ್ವಾಮಿ. ಅಲ್ಲಿರೋ ದೇವತೆನೇ ವರ್ಣ. ನೀರಿರೋ ದೇವತೆಯ ಜಾಗದಲ್ಲಿ ನೀರ್ ಸಂಪಿಟ್ರೆ ಏನಾಗುತ್ತೆ? ಏನೂ ಆಗಲ್ಲ, ಇನ್ನೂ ಒಳ್ಳೇದಾಗುತ್ತೆ. ಏನ್ ಕೆಟ್ಟದ್ದೇನಿಲ್ಲ, ಪ್ರಾಬ್ಲಮ್ಸ್ ಏನಿಲ್ಲ. ಎಕ್ಸಾಕ್ಟ್ ಪಶ್ಚಿಮದಲ್ಲಿ ನಾವು ಸಂಪನ್ನ ತೋಡ್ಬೋದು. ನಾನು ವಾಯುವ್ಯ ಅಂತ ಎಲ್ಲಿ ಹೇಳಿದೆ ಇವಾಗ? ಎಕ್ಸಾಕ್ಟ್ ಪಶ್ಚಿಮ. ವಾಯುವ್ಯದಲ್ಲಿ ಇಡಬಾರ್ದು. ವಾಯುವ್ಯದಲ್ಲಿ ಹೋದ್ರೆ ಅವ್ರ ಮನೆಯಲ್ಲ ಸರ್, ಅವ್ರ ಮನೆಯಲ್ಲ ಹುಚ್ಚರು. ನೀವು ಒಬ್ಸರ್ವ್ ಮಾಡ್ರಿ, ವಾಯುವ್ಯದಲ್ಲಿ ಸಂಪಿರೋರ್ ಮನೆ ನೀವು ಒಬ್ಸರ್ವ್ ಮಾಡಿ ನೋಡ್ರಿ, ಸುಮ್ಮನೆ ಮಾತಾಡ್ತಿರ್ತಾರೆ ಸರ್ ಅವರು. ಅದಕ್ಕೆ ಚೈನ್ ಲಿಂಕೇ ಇರಲ್ಲ, ಸುಮ್ಮನೆ ವಾಟ 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 ಮಾತಾಡ್ತಿ, ಹುಚ್ಚ ಬಟ್ಟೆ ಮಾತಾಡ್ತಿರ್ತಾರೆ. ಅಬ್ಸರ್ವ್ ಮಾಡ್ರಿ, ಬನ್ರಿ ಬೇಕಾದ್ರೆ ಒಂದು 10 ಮನೆ ತೋರಿಸ್ತೀನಿ ನಾನು ಕರ್ಕೊಂಡೋಗಿ. ಸುಮ್ಮನೆ ಮಾತಾಡ್ತಿರ್ತಾರೆ ಸರ್, ಅದು ಕಾರಣನೂ ಇರಲ್ಲ, ಅದಕ್ಕೆ ರೂಲ್ಸ್ ಇರಲ್ಲ, ಸುಮ್ಮನೆ ಮಾತಾಡ್ತಾರೆ. ಮತ್ತೆ ಯಾರ ಮನೆಯಲ್ಲಿ ವಾಯುವ್ಯದಲ್ಲಿ ಸಂಪಿರುತ್ತೋ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಎಜುಕೇಶನ್ ಲಾಸ್ ಆಗುತ್ತೆ, ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ ಅವ್ರ ಮನೇಲಿ. ಅದು ಯಾಕೆ ಅಂತ ಹೇಳ್ತೀನಿ. ಪಶ್ಚಿಮದಲ್ಲಿ, ಎಕ್ಸಾಕ್ಟ್ ಪಶ್ಚಿಮದಲ್ಲಿ ಸಂಪಿರ್ಬೋದು, ಉತ್ತರ ಈಶಾನ್ಯದಲ್ಲಿ ಇರ್ಬೋದು, ಮತ್ತೆ ಪೂರ್ವ ಮತ್ತೆ ಈಶಾನ್ಯದ ನಡುವೆ ಸಂಪು ಇರ್ಬೋದು. ಓಕೆ, ಈಗ ಯಾಕೆ ಆ 2 ಪೋಲ್ಗಳನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಗೋತೀವಿ ಅಂತ. ಈಗ ಉತ್ತರ ಈಶಾನ್ಯ ಮತ್ತೆ ಪೂರ್ವ ಈಶಾನ್ಯ ಇದೆಯಲ್ಲ ಸರ್, ಇದನ್ನೇ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಸಂಪನ್ನ ಮಾಡಿ ಅಂತ ಯಾಕೆ ಹೇಳಿದೀವಿ ಅಂದ್ರೆ, ಅದಕ್ಕೊಂದು ಸೈನ್ಸ್ ಇದೆ ಸರ್. ಆ ಸೈನ್ಸ್ ಅನ್ನು ಹೇಳ್ಕೊಡ್ತೀನಿ ನಿಮ್ಗೆ. ನೋಡಿ, ಈಶಾನ್ಯದಿಂದ, ಈಶಾನ್ಯ ಪೋಲ್ ಇದೆಯಲ್ಲ, ಬರ್ಕೊಬಿಡ್ತೀರಾ? ಆಮೇಲೆ ಹೇಳ, ಬರ್ಕೊಬಿಡ್ರಿ.